ವೆದರ್ ಗುರು. ಸಂಜೆ ಟೈಮ್ ನೋಡಿ ಎಷ್ಟು ಚೆನ್ನಾಗೈತೆ ರೋಡು, ಸಖತ್ತಾಗೈತೆ. ನಮ್ಮ ಬಸ್ಸು ಅಲ್ಲಾಕಿ ಈ ಕಡೆ ವಾಶ್ರೂಮಿಗೆ ಬಂದಿದ್ದೆ. ಇಲ್ಲಿ ವೆದರ್ ಮಾತ್ರ ಮಸ್ತ್ ಐತೆ. ಸಂಜೆ ಟೈಮ್ ನೋಡಿ ಹೆಂಗೈತೆ ಬೀಚು. ಇನ್ನೇನು ಇವತ್ತು ಸ್ವಲ್ಪ ಹೊತ್ತು ಕತ್ಲಾಗುತ್ತೆ, ಕತ್ಲಾಗಿದೆ ಆಲ್ಮೋಸ್ಟು, ಇನ್ನೂ ಕತ್ಲಾಗುತ್ತೆ. ನಾವು ಹೊರಟಿವಿ, ಅವರೆಲ್ಲ ಸ್ಟೂಡೆಂಟ್ಸ್ ಎಲ್ಲ ಸ್ನಾನ ಫ್ರೆಶ್ ಅಪ್ ಮಾಡ್ಕೊಬಂದರು. ಇವಾಗ ಸೀದಾ ಲುಲ್ಲು ಮಾಲಿ ಹೋಗೋದು. ಇಲ್ಲಿ ನೋಡಿ ಎಲ್ಲ ಲವರ್ಸ್ ಜೊತೆ ಇದ್ದಾರೆ. ಲೆಜೆಂಡ್ಸ್ ಆಲ್ವೇಸ್ ಸಿಂಗಲ್ ನಾವುಗಳು. ನೋಡಿ ಬೀಚಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಗೋವಾನೇ ಚಂದ ಒಂಥರ ಸಂಜೆ ಟೈಮು ಬೀಚಲ್ಲಿ ಎಲ್ಲರಿಗಿಂತನೂ. ನಮ್ಮ ಬಸ್ಸಲ್ಲಿದೆ ನೋಡಿ. ಸೊ ಇವಾಗ ಸೀದಾ ಲುಲ್ಲು ಮಾಲಿಗೆ ಹೊರಟಿದ್ವಿ. ಇಲ್ಲಿ ಲಾಸ್ಟಲ್ಲಿ ಡಿಕ್ಕೆ ಕ್ಲೋಸ್ ಮಾಡುವಾಗ ನಮ್ಮ ಬ್ರದರ್ ಒಬ್ರು ಬಂದು ಮಾತಾಡ್ಸಿದ್ರು. ಬಟ್ ಅವರು ದುರ್ಗದಲ್ಲಿ ಓದಿದ್ದು, ಸ್ಟಡಿ ಮಾಡಿದ್ದೆಲ್ಲ. ಬಟ್ ಅವ್ರದ್ದು ಪ್ರಾಪರ್ ಎಲ್ಲ ಬಂದ್ಬಿಟ್ಟು ಕೇರಳ, ಬಟ್ ಚೆನ್ನಾಗೆ ಕನ್ನಡ ಮಾತಾಡ್ತಾರೆ. ರಿಜಿಸ್ಟ್ರೇಷನ್ ನೋಡ್ಬಿಟ್ಟು ಬಂದು ಫುಲ್ ಅವರಿಗೆ ಫುಲ್ ಖುಷಿಯಾಗಿ ಬಂದು ಮಾತಾಡ್ಸ್ತಿದ್ದಾರೆ. ಅಲ್ಲಿ ಬಂದದ್ದು ಜೋಗ್ ಫಾಲ್ಸ್ ಎಲ್ಲ. ಹೌದಾ? ಜೋಗ್ ಫಾಲ್ಸ್ ಅಲ್ಲಿ ನನಗೂ ನರ್ಸಿಂಗ್ ಮಾಡಿದೆ. ನರ್ಸಿಂಗ್. ಹೌದಾ? ಸೂಪರ್. ಕರ್ನಾಟಕ ಬಗ್ಗೆ ಹೇಗೆ ಅನಿಸ್ತಿದೆ? ತುಂಬಾ ಇಷ್ಟ, ಫುಲ್ ಖುಷಿ. ಕಂಪೇರ್ ಮಾಡೋಕ್ಕೆ ಕರ್ನಾಟಕದಲ್ಲಿ ಪ್ಲೇಸ್ ಇದೆ, ವಿಸಿಟಿಂಗ್ ಪ್ಲೇಸ್ ಜಾಸ್ತಿ ಇದೆ. ಇದು ಗೋಕರ್ಣ, ಮೈಸೂರು, ಆಮೇಲೆ ಬ್ಯಾಂಗ್ಳೂರು ಇದೆ. ಖುಷಿ ಅನ್ಸ್ತಿದ್ಯಾ? ಖುಷಿ ಖುಷಿ ಇದು ಕರ್ನಾಟಕ ನೋಡ್ಬಿಟ್ಟು. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಹೆಸರು ಗೊತ್ತಾಗ? ಆಗ್ನೆಲ್ಲ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಯೂಟ್ಯೂಬಲ್ಲಿ ನೋಡಿ ಬಾಲಾಜಿ ಟ್ರಾವೆಲರ್ಸ್ ಅಂತ. ಹೌದಾ? ಇನ್ಸ್ಟಾದಲ್ಲಿ ಇದ್ದೀರಾ? ಹೌದಾ? ಬಾಲಾಜಿ ಹಾಲಿಡೇಸ್ ಅಂತ. ಓಕೆ ಬ್ರೋ, ಬಾಯ್. ಮರಿಬೇಡಿ ಇನ್ಸ್ಟಾದಲ್ಲಿ ಬಾಲಾಜಿ ಹಾಲಿಡೇಸ್. ಇದೇ ಮೆಟ್ರೋ, ಕೊಚ್ಚಿಯ ಮೆಟ್ರೋ. ಆ ಕಡೆ ಲುಲ್ಲು ಮಾಲು, ಅಲ್ಲಿದೆ ನೋಡಿ ಲುಲ್ಲು ಮಾಲು. ಇದು ಮೆಟ್ರೋ, ಅದು ಪಾರ್ಕಿಂಗ್ ಏರಿಯಾ. ಎಲ್ಲ ಫುಲ್ಲಾಗಿದೆ. ಫುಲ್ಲಾಗಿದ್ದಕ್ಕೋಸ್ಕರ ಅಲ್ಲಿ ಪಾರ್ಕಿಂಗ್ ಫುಲ್ ಅಂತ ಬೋರ್ಡ್ ಹಾಕಿದ್ರು. ಈ ಕಡೆ ಕಳಿಸಿದ್ರು. ಈ ಕಡೆ ಎಲ್ಲಿ ಹೋಗೋದು ಅಂತ ನಮಗೂ ಗೊತ್ತಿಲ್ಲ. ನೋಡಿ ಎಲ್ಲ ಸ್ಟೂಡೆಂಟ್ ಎಲ್ಲ ಮಾಲಿಗೆ ಹೋಗ್ಬಿಟ್ಟು ಬರ್ತಾ ಇದ್ದಾರೆ. ಇದೇ ಮಾಲು, ಫುಲ್ ಫೇಮಸ್ಸು, ತುಂಬ ದೊಡ್ಡ ಮಾಲ್ ಇದು. ನೋಡಿ ಎಷ್ಟು ಚೆನ್ನಾಗಿ ಮಾಡೋರೆ. ಫುಲ್ಲು ಮೆಟ್ರೋ ಥರ ಮಾಡಿದ್ದಾರೆ. ಅದು ಮೆಟ್ರೋ ಸ್ಟೇಷನಿಂದ ಲುಲ್ಲು ಮಾಲಿಗೆ ಮೆಟ್ರೋ ಥರ ಮಾಡಿದ್ದಾರೆ. ಇದೇ ನೋಡಿ ಮೆಟ್ರೋ, ಸಾರಿ ಲುಲ್ಲು ಮಾಲು, ಆ ಕಡೆ ಮೆಟ್ರೋ. ನೋಡಿ ಫುಲ್ಲು ಎಷ್ಟು ಮಸ್ತಿದೆ. ಫುಲ್ ಫೇಮಸ್ ಇದು, ತುಂಬ ಚೆನ್ನಾಗಿದೆ. ಪಾರ್ಕಿಂಗ್ ಎಲ್ಲಿ ಹೋಗೋದು ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಪಾರ್ಕಿಂಗು ನೋಡಬೇಕು ಯಾವ ಕಡೆ ಅಂತ. ಪಾರ್ಕಿಂಗ್ ಹಾಕಿ ಇವಾಗ ಹೋಗೋಣ. ಅಂತೂ ಇಂತೂ ಪಾರ್ಕಿಂಗ್ ಸಿಕ್ತು. ಅಲ್ಲಿ ಸಿಗಲಿಲ್ಲ. ಆ ಕಡೆಯಿಂದ ಈ ಕಡೆ ಇವ್ರದ್ದೇ ಪಾರ್ಕಿಂಗ್ ಏರಿಯಾ, ಈ ಕಡೆ ಕೊಟ್ಟರು ಪಾರ್ಕಿಂಗು. ಇಲ್ಲಿ ಪಾರ್ಕಿಂಗ್ ಇವಾಗ ಅಡ್ಜಸ್ಟ್ ಮಾಡಿದ್ವಿ. ಇವಾಗ ಎಲ್ಲ ಸ್ಟೂಡೆಂಟ್ಸು ಮಾಲ್ಗೆ ಹೋಗ್ತಿದ್ದಾರೆ. ಎಲ್ಲ ಟೀಚರ್ಸ್ ಅವರಿಗೆಲ್ಲ ಹೇಳ್ತಾ ಇದ್ದಾರೆ. ನೋಡಿ ಈ ಕಡೆ ಪಾರ್ಕಿಂಗಲ್ಲಿ ಬರೀ ಒಂದು 4-5 ಬಸ್ ಅಷ್ಟೇ ಇದ್ದಾವೆ. ಆ ಕಡೆ ಪಾರ್ಕಿಂಗ್ ಫುಲ್ಲು. ಇನ್ನೇನು ಬಸ್ ಬರ್ತವೆ, ಇಲ್ಲೂ ಫುಲ್ ಆಗುತ್ತೆ. ಅದೇ ನೋಡಿ ಲುಲ್ಲು ಮಾಲ್ ಇಷ್ಟು ಫುಲ್ಲು ಹೆವಿ ಅಂದರೆ ಹೆವಿ ದೊಡ್ಡ ಇದೆ. ಪಾರ್ಕಿಂಗು ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಿ ಇದೇ ಸಿಗ್ನಲ್ಲು. ಇದು ಮೇಲ್ಗಡೆ ಮೆಟ್ರೋ, ಕೆಳಗಡೆ ಫ್ಲೈಓವರು. ಇದೇ ಸಿಗ್ನಲ್ ನೋಡಿ. ಈ ಕಡೆ ನೋಡಿದ್ರೆ ಲುಲ್ಲು ಮಾಲ್. ಇದು ಪೂರ್ತಿ ಇದು ಪಾರ್ಕಿಂಗ್ ಏರಿಯಾ. ಇದು ಮೇಲ್ಗಡೆ ಇದು ಮೆಟ್ರೋಗೆ, ಆ ಕಡೆಯಿಂದ ಈ ಕಡೆಗೆ ಮೆಟ್ರೋಗೆ. ಮೆಟ್ರೋಯಿಂದನೂ ಲುಲ್ಲು ಮಾಲಿಗೆ ರೋಡ್ ಇದೆ, ಒಳಗಡೆಯಿಂದ ದಾರಿ ಇದೆ.
ಮಾತ್ರ ಹೆವಿ ಅಂದರೆ ಹೆವಿ ದೊಡ್ಡ ಇದೆ ಅಂತೆ. ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಲ್ಲಿ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟರೆ ವೀಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ನೋಡೋಣ, ರಿಕ್ವೆಸ್ಟ್ ಮಾಡ್ತೀನಿ, ವೀಡಿಯೋ ಮಾಡೋಕ್ಕೆ ಬಿಟ್ಟರೆ ಮಾಡೋದೆ. ಇದೇ ನೋಡಿ ಮೆಟ್ರೋ ಸ್ಟೇಷನ್ನು, ಒಳಗಡೆ ಮೆಟ್ರೋಗೆ ಹೋಗ್ತಿದ್ದಾರೆ. ಮೆಟ್ರೋಯಿಂದನೂ ಆ ಕಡೆ ಲುಲು ಮಾಲ್ಗೆ ಹೋಗ್ಬೋದು. ನೋಡಿ ಇದೇ ಮೆಟ್ರೋ, ಒಳಗಡೆ ಹೋಗ್ತಾ ಇದ್ದಾರೆ. ಕೆಳಗಡೆ ಅಂಡರ್ ಪಾಸ್ ಕೂಡ ಇದೆ ನೋಡಿ, ಕೆಳಗಡೆನೂ ಹೋಗ್ಬೋದು. ಏನು ಟ್ರಾಫಿಕ್ಕು ಅಂದರೆ ಹೆವಿ ಟ್ರಾಫಿಕ್ ಗುರು ಇಲ್ಲಿ ಕೊಚ್ಚಿಯಲ್ಲಂತೂ. ಕೇರಳನೇ ಟ್ರಾಫಿಕ್ಕು, ಅದರಲ್ಲೂ ಇಲ್ಲಂತೂ ಇನ್ನೂ ಹೆವಿ. ಇಲ್ಲಿ ನೋಡಿ ಮೆಟ್ರೋಯಿಂದ ಈ ಕಡೆ ಹೋಗೋಕ್ಕೆ ಮೆಟ್ರೋ ಥರನೇ ಮಾಡಿದ್ದಾರೆ, ಮಸ್ತಿದೆ. ಇದೇ ನೋಡಿ ಲುಲು ಮಾಲ್ ತುಂಬ ದೊಡ್ಡದಿದೆ. ಆ ಕಡೆಯಿಂದ ಈ ಕಡೆ ಇದೆ, ಈ ಕಡೆ ಹೈಪರ್ ಮಾರ್ಕೆಟ್ ಇದೆ. ಆ ಕಡೆ ಒಂದು ಅವ್ರದ್ದು ಹೊಸ್ದಾಗಿ ಏನೋ ಮಾಡಿದ್ದಾರೆ, ಲಾಡ್ಜ್ ಏನೋ ಹೋಟೆಲು, ಅದ್ರ ಮೇಲ್ಗಡೆನೇ ಹೆಲಿಪ್ಯಾಡ್ ಕೂಡ ಮಾಡಿದ್ದಾರೆ. ಒಳ್ಳೆ ದುಡ್ಡಲ್ಲಿದ್ದಾರೆ ಗುರು ಇವರು. ನೋಡಿ ಇದೇ ಎಂಟ್ರಿ. ಈ ಕಡೆಯಿಂದ ಈ ಕಡೆ ಕಾರ್ಗಳಿಗೆಲ್ಲ ಆ ಕಡೆ ಒಳಗಡೆ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಇದೇ ಎಂಟ್ರಿ. ವಿಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ಲ ಅನ್ನೋದೇ ಗೊತ್ತಿಲ್ಲ, ಬಟ್ ಆದರೂ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡೋಣ, ಇದು ವೇಸ್ಟ್ ಮಾಡಿದ್ರೆ ಬಿಡ್ಬೋದು, ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಆ ಕಡೆ ನೋಡಿ ಎಲ್ಲ ಪೂರ್ತಿ ಜಾಮ್ ಆಗಿತ್ತು ಇಲ್ಲಿವರೆಗೂ. ಇವಾಗ ಸ್ವಲ್ಪ ಕ್ಲಿಯರ್ ಆಗಿದೆ. ತುಂಬ ಜನ ಬಿಡ್ತಾರಲ್ಲ, ಜಾಮ್ ಆಗೇ ಆಗುತ್ತೆ. ಆ ಕಡೆ ಪಾರ್ಕಿಂಗ್ ಏರಿಯಾ. ಇದೇ ಎಂಟ್ರಿ. ನೋಡೋಣ, ಎಂಟ್ರಿಗೆ ಹೋಗೋಣ. ವಿಡಿಯೋ ಮಾಡೋಕ್ಕೆ ಕೊಟ್ಟರೆ ವಿಡಿಯೋ ಮಾಡೋದು, ಇಲ್ಲಾಂದರೆ ಸುಮ್ಮನೆ ನೋಡ್ಕೊಂಬರ್ತೀನಿ. ನೋಡಿ ಈ ಥರ ಫುಲ್ ಜಾಮ್ ಆಗುತ್ತೆ. ನೋಡಿ ಈ ಥರ ಎಲ್ಲ ಜಾಮ್ ಆಗುತ್ತೆ. ಜಾಸ್ತಿ ಜನ ಬರ್ತಾರಲ್ಲ, ಜಾಮ್ ಆಗ್ತಾನೆ ಇರುತ್ತೆ, ಕ್ಲಿಯರ್ ಆಗ್ತಾನೆ ಇರುತ್ತೆ. ನೋಡಿ ಫುಲ್ಲು ಜನ ಸಾಗರ, ಹೆವಿ ಅಂದರೆ ಹೆವಿ ಜನ. ನೋಡಿ ಎಲ್ಲ ಆಫರ್ ಇಟ್ಟವ್ರ, ಅದಕ್ಕೆ ಹಿಂಗೆ ತಗೊಳಕ್ಕೆ ಬಂದಿದ್ದಾರೆ. ನೋಡಿ ಮಾಲ್ ಹೇಗಿದೆ ಅಂತ ಗುರು. ನಮ್ಮ ಓರಿಯನ್ಗಿಂತ ದೊಡ್ಡ ಮಾಲ್ ಗುರು ಇದು ಅಂತ ಹೇಳ್ತಾರೆ. ನನಗೂ ಕ್ಲಿಯರಾಗಿ ಗೊತ್ತಿಲ್ಲ, ಬಟ್ ನೋಡಿದ್ರೆ ಹಾಗನ್ಸುತ್ತೆ ನಮ್ಮ ಓರಿಯನ್ ಮಾಲ್ಗಿಂತ ದೊಡ್ಡದು. ನಾನು ಆ ಕಡೆ ಎಂಟ್ರಿಯಿಂದ ಬಂದೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನು ಆಫರ್ಗೆ ಏನಾದ್ರು ಕೊಟ್ಟವ್ರ ಗುರು, ಎಲ್ಲರೂ ನೋಡಿ ಆಫರ್ ಇದೆ, ಅದಕ್ಕೋಸ್ಕರ ಎಲ್ಲರೂ ಶಾಪಿಂಗ್ ಹೆಂಗೆ ಮಾಡ್ತಾರೆ. ಇಲ್ಲಿ ನೋಡಿ ಬ್ರ್ಯಾಂಡೆಡ್ ಎಲ್ಲ ಬಟ್ಟೆ. ದುಡ್ಡು ಇರಬೇಕು ಗುರು ಇಲ್ಲೆಲ್ಲ ತಗೋಬೇಕು ಅಂದರೆ. ಜಾಸ್ತಿ ಕಮ್ಮಿ ಅಂತೂ ಅಲ್ಲ. ಮಲಬಾರು ಇಲ್ಲ ಒಳಗಡೆ ಇದೆ. ಒಂದು ಸೈಕಾಗಿ ಮಸ್ತಿದೆ. ಎಲ್ಲೋದ್ರೆ ಎಲ್ಲಿ ಬರ್ತೀವಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ದೊಡ್ಡದಿದೆ ಮಾಲ್ ಮಾತ್ರ. ನೋಡಿ ನಾ ವಿಡಿಯೋ ಮಾಡ್ತಾ ಇದ್ದೀನಿ, ಬಟ್ ಯಾರೂ ಬಂದಿಲ್ಲ ಕೇಳೋಕ್ಕೆ. ನಾನು ವಿಡಿಯೋ ಮಾಡ್ತಾನೆ ಇದ್ದೀನಿ. ನೋಡೋಣ ಯಾರು ಬಂದರೆ ಏನಾಗುತ್ತೆ ಅಂತ. ಒಳಗಡೆ ಒಂದು ಸಲ ಟ್ರೈ ಮಾಡುವ, ಮೇಲೆ ಹೋಗುವ. ನೋಡಿ ಫುಲ್ಲು ಆ ಕಡೆ ಎಲ್ಲ ಫಾರಿನ್ ಸೆಂಟು, ಎಲ್ಲ ದುಬೈಯಿಂದ ಬಂದಿರುತ್ತೆ. ಯಾವ್ದು ಬೇಕು ಎಲ್ಲ ಸಿಗುತ್ತೆ, ಬಟ್ ಕಾಸ್ಟ್ಲಿ ಇರುತ್ತೆ ಅಷ್ಟೇ. ಹೆವಿ ಅಂದರೆ ಹೆವಿ ದುಡ್ಡು ಬೇಕು ಇಲ್ಲೆಲ್ಲ. ಸಖತ್ತಾಗೈತೆ ಗುರು. ಒಂದೇ ಒಂದು ಆ ಕಡೆ ಹೋದರೆ ಈ ಕಡೆ ಬರ್ತೀವ, ಈ ಕಡೆ ಹೋದರೆ ಆ ಕಡೆ ಬರ್ತೀವಿ ಅನ್ನೋದೇ ಗೊತ್ತಾಗಲ್ಲ.
ಅಷ್ಟು ತುಂಬ ದೊಡ್ಡದಿದೆ. ಹೆವಿ ಜನ ಅಂದರೆ ಹೆವಿ ಜನ ಗುರು. ಎಷ್ಟು ಜನ ಇದ್ದಾರೆ ನೋಡಿ. ಓ ಈ ಕಡೆ ಇದೆ, ಆ ಕಡೆ ಇದೆ. ಹೆವಿ ಸಿಕ್ಕಾಪಟ್ಟೆ ದೊಡ್ಡದಿದೆ ನೋಡಿ ಹೆಂಗಿದೆ ವ್ಯೂ ನೋಡಿ. ಕೆಳಗಡೆ ಫುಲ್ ಏನೋ ಆಫರ್ ಝೋನ್ ಇದೆ ಅನ್ಸುತ್ತೆ. ಎಲ್ಲ ಶಾಪಿಂಗ್ ಮಾಡ್ತಾರೆ ಕೆಳಗಡೆ. ಫುಲ್ ಮೇಲ್ಗಡೆ ಎಲ್ಲ ಗೇಮಿಂಗ್ಸು, ಈ ಕಡೆ ಎಲ್ಲ ಶಾಪಿಂಗು. ಎಷ್ಟು ಬಂದಿದ್ದಾವೆ ನೋಡಿ ಗುರು. ನೋಡಿ ಮೇಲ್ಗಡೆ ಬಂದೆ ಅಂತೂ ಟಾಪಲ್ಲಿದ್ದೀನಿ. ಎಲ್ಲ ಫುಲ್ಲು ಗೇಮ್ಸ್ ಆ ಕಡೆ ಚಿಕ್ಕ ಮಕ್ಕಳಿಗೆ. ಇಲ್ಲಿ ನೋಡಿ ಕೆಳಗಡೆ ಎಷ್ಟು ಕಾಣಿಸುತ್ತೆ ಹೆಂಗೆ. ಫುಲ್ ಜನ ಸಾಗರ ಗುರು. ಯಾವ ಕಡೆ ಹೋದ್ರೂ ಬರೀ ಜನನೇ ಕಾಣಿಸ್ತಾರೆ. ಇಲ್ಲಿ ಮೇಲ್ಗಡೆ ಪೂರ್ತಿ ಎಲ್ಲ ತಿನ್ನೋದೇ ಇದೆ. ಬರ್ಗರ್ ಕಿಂಗು, KFC, ಪಿಜ್ಜಾ ಹಟ್ಟು ಎಲ್ಲದು ಬರೀ ತಿನ್ನೋದೇ ಇದೆ ಈ ಕಡೆ ಅಂತೂ. ಮೇಲ್ಗಡೆ ಟಾಪಲ್ಲಿ ಬರೀ ಗೇಮ್ಸು ತಿನ್ನೋದು. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ನೋಡಿ ಇಲ್ಲಿ ಹೆಂಗಿದೆ ಲೈಟ್ ನೋಡಿ ಯಾವ ಲೆವೆಲಲ್ಲಿ ಇದೆ. ಗೇಮ್ಸ್ ನೋಡುಗರು ಹೆಂಗೈತೆ ಚಿಕ್ಕ ಮಕ್ಳಿಗೆಲ್ಲ. ಓ ಏನೇನೋ ಇದಾವೆ. ಗುರು ಚಿಕ್ಕ ಮಕ್ಳು ಮಾತ್ರ ಸಖತ್ ಫನ್ ಮಾಡ್ಬೋದು, ಅಷ್ಟಿದಾವ್ ನೋಡಿ. ಸೈಕಾಗಿ ಎಲ್ಲ ಇದಾವೆ. ಇಲ್ಲಿ ನೋಡಿ ಚಿಕ್ಕ ಮಕ್ಳು ಮೇಲ್ಗಡೆ ಎತ್ತವರ್ಗು ಯಾವುದೇ ಕಾರಣಕ್ಕೂ ಬೀಳಲ್ಲ, ರೋಪ್ ಹಾಕಿದ್ದಾರೆ. ಇಲ್ಲಿ ನೋಡಿ ಯೋ ನೆಕ್ಸ್ಟ್ ಲೆವೆಲ್ ಗುರು. ಏನೇನೋ ಇದಾವೆ ಗೊತ್ತೇ ಆಗಲ್ಲ. ಇಲ್ಲಿ ನೋಡಿ ಪ್ರತಿಯೊಂದು ಕಡೆನೂ ಸೆಕ್ಯೂರಿಟಿ. ಇಲ್ಲಿ ಬರೀ ಸೆಕ್ಯೂರಿಟಿಗಳೇನೆ ತುಂಬಿದ್ದಾರೆ, ಅಷ್ಟು ಸೆಕ್ಯೂರಿಟಿ ಇದ್ದಾರೆ. ಯಾಕೋ ಈ ಗೇಮನ್ನು ಯಾರೂ ಆಡೋಕ್ಕೆ ಬರ್ತಾ ಇಲ್ಲ. ಮಕ್ಳುಗಳು ಕಮ್ಮಿ ಆಡೋಕ್ಕೆ ಬಂದಿದ್ದಾರೆ ಇಲ್ಲೆಲ್ಲ. ಇಲ್ಲಿ ನೋಡಿ ಗೊಂಬೆಗಳು. ಓ ಇದೇನು ಗೇಮಾ ಏನು ಗುರು ಇದು, ಅರ್ಥನೇ ಆಗಲ್ಲ. ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಲೈಟ್ ಎಲ್ಲ. ಆ ಕಡೆ ಪೂರ್ತಿ ತಿನ್ನೋದೇ ಗುರು ಅದೆಲ್ಲ. ಇದು ಪೂರ್ತಿ ಮಕ್ಕಳು ಸೆಕ್ಷನ್, ಇದೆಲ್ಲ ಆಟ ಆಡೋದು. ಇಲ್ಲಿ ನೋಡಿ ಇಲ್ಲಿ ಹೆಂಗೈತೆ ಮಕ್ಕಳು ಆಡೋಕ್ಕೆ. ಮಕ್ಕಳು ಎಲ್ಲ ಗುರು, ದೊಡ್ಡವರು ಆಡ್ತಿದ್ದಾರೆ. ಓ ಯಾರಾದರೂ ಆಡ್ಬೋದಾ ಏನೋ ಗೊತ್ತಿಲ್ಲ, ನಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಅದು ಬೇಡ. ಇಲ್ಲಿ ನೋಡಿ ವ್ಯೂ ಗುರು. ಎಲ್ಲಿಂದ ಎಲ್ಲಿ ಗುರು ಇದು, ಹೆಂಗಿದೆ. ಪಿಜ್ಜಾ ಹಟ್ ಇದೆ ನೋಡಿ. ಅಂತೂ ಇಂತೂ ಒಳಗಡೆ ಹೋಗಿ ಬಂದೆ ಗುರು. ಯಾರು ಏನು ಕೇಳೋದೇ ಇಲ್ಲ, ಏನು ಹೇಳೋದೇ ಇಲ್ಲ. ಸದ್ಯಕ್ಕೆ ಒಳ್ಳೇದಾಯ್ತು. ಬಟ್ ಒಂದೊಂದ್ಸಲ ಆಗುತ್ತೆ ನಮಗೂ ಓರಿಯನಲ್ಲಿ. ಏನು ಅಂದರೆ ಕ್ಯಾಮ್ರಾ ತಗೋ ಹೋಗಿದ್ವಿ, ನಾವು ಸಾಂಗ್ ಶೂಟಿಂಗ್ ದಿನ ಅವತ್ತು ಶೂಟಿಂಗ್ ಮಾಡೋಣ ಅಂತ. ಬಟ್ ಕ್ಯಾಮ್ರಾ ಅಲೋ ಇಲ್ಲ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ಐಫೋನಲ್ಲೇ ಶೂಟ್ ಮಾಡಿದ್ದು. ಈ ಥರ ಕೆಲವು ಮಾಲಲ್ಲೆಲ್ಲ ಇರುತ್ತೆ, ಕೆಲವು ಮಾಲಲ್ಲಿ ಇರಲ್ಲ. ಬಟ್ ಓಕೆ, ಫೋನಲ್ಲಿ ಶೂಟ್ ಮಾಡೋಕ್ಕಾದ್ರೆ ಏನೂ ಮಾಡಲ್ಲ. ನಮಗೂ ಬಿಟ್ಟರು. ಇವಾಗ ಯಾರೂ ಏನೂ ಕೇಳಲಿಲ್ಲ. ನಾನು ವೀಡಿಯೋ ಎಲ್ಲ ಮಾಡ್ಕೊಬಂದೆ. ಜಾಸ್ತಿ ಏನು ಮಾಡೋಕ್ಕಾಗಿಲ್ಲ, ಯಾಕಂದರೆ ಬೆಳಗಿಂದನೂ ಸುಸ್ತಾಗಿತ್ತು ಅದೇ ಟ್ರಾಫಿಕಲ್ಲಿ ಹೋಗಿ ಹೋಗಿ. ಸೊ ಅದಕ್ಕೆ ಜಾಸ್ತಿ ಏನು ವೀಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಇರೋದ್ರಲ್ಲೇ ಸ್ವಲ್ಪ ಸ್ವಲ್ಪ ಎಲ್ಲ ಮಾಡಿಕೊಂಡು ಬೇಗ ಬೇಗ ಬಂದೆ. ಸೈಡ್ ಒಳಗಡೆನೇ ಬಸ್ ಬಿಡ್ತಾರೆ ಗುರು, ನಮಗೆ ಬಿಟ್ಟಿಲ್ಲ ಅನ್ನೋದಕ್ಕಿಂತ ನಾವೇ ತಗೊಬಂದಿಲ್ಲ ಅಂತ ಹೇಳ್ಬೋದು. ಬಿಡ್ತಿದ್ರು, ನಾವೇ ತಗೊಬಂದಿಲ್ಲ. ಓಕೆ, ಏನು ಸೆಕೆ ಗುರು. ಇಲ್ಲಿ ಒಳಗಡೆ ಹೋದರೆ ಫುಲ್ಲು ಚಿಲ್ಲು ಕೋಲ್ಡ್ ಇತ್ತು, ಫುಲ್ AC ಇತ್ತು. ಇಲ್ಲಿ ನೋಡಿದ್ರೆ ಫುಲ್ಲು ಸೆಕೆ ಕಿತ್ಕೊಂಬರ್ತೈತೆ. ಓ ಸಖತ್ ದೊಡ್ಡದಿತ್ತು ಮಾತ್ರ. ಓರೇನ್ಗಿಂತ ದೊಡ್ಡದೇ ಗುರು, ತುಂಬ ದೊಡ್ಡದು. ಎಲ್ಲೋದ್ರೆ ಎಲ್ಲಿ ಬರ್ತೀವಿ ಅನ್ನೋದೇ ಗೊತ್ತಾಗಲ್ಲ. ಅಂತೂ ಇಂತೂ ಒಳಗಡೆ ಹೋಗಿ ಬಂದಾಯಿತು.
ನೋಡಿ ನಾನು ಹೋಗೋ ಮುಂಚೆ ಬರೀ 4 ಗಾಡಿ ಇತ್ತು, 4-5. ಇವಾಗಂತೂ ಫುಲ್ಲು ಪಾರ್ಕಿಂಗ್ ಫುಲ್ ಆಗಿದೆ, ಅಷ್ಟು ಗಾಡಿ ಬಂದಿದ್ದಾವೆ. ಕೇರಳ ಗಾಡಿನೇ ಜಾಸ್ತಿ ಇದ್ದಾವೆ ನೋಡಿ, ಪೂರ್ತಿ ಪಾರ್ಕಿಂಗ್ ಫುಲ್ ಆಗಿದೆ. ಇನ್ನೇನು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬಂದರು ಅಂದರೆ ನಾವು ಹೊರಡೋದು. ಹೋಗಿ ನಿನ್ನೆ ಸ್ಟೇ ಆಗಿದ್ವಲ್ಲ ಅದೇ ಲಾಡ್ಜಲ್ಲಿ ಸ್ಟೇ ಆಗೋದು. ಊಟ ಅಲ್ಲೇ ಇದೆ, ಊಟ ಮಾಡಿ ಮಲಗೋದಷ್ಟೇ. ಫುಲ್ ಸುಸ್ತಾಗಿದೆ ನೋಡಿ, ಪೂರ್ತಿ ಪಾರ್ಕಿಂಗ್ ಫುಲ್ ಆಗಿದೆ. ಓಕೆ, ಟೈಮ್ ಇವಾಗ ಕರೆಕ್ಟಾಗಿ 10:15. ಇವರೆಲ್ಲ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬಂದರು, ಇವಾಗ ಹೊರಟಿದ್ವಿ. ಇನ್ನೇನು ಇಲ್ಲಿಂದ ಒಂದು ನಾವು ಉಳ್ಕೊಂಡಿರೋವಂಥ ಲಾಡ್ಜು 8 ಕಿಲೋಮೀಟರ್ ಇದೆ. ಟ್ರಾಫಿಕ್ ಏನಿಲ್ಲ, ಬೇಗನೆ ಹೋಗ್ತೀವಿ. ಫುಲ್ ಹೆವಿ ಅಂದರೆ ಹೆವಿ ನಿದ್ದೆ ಬರ್ತಾಯಿದೆ ನಮಗಂತೂ. ಫುಲ್ ಸುಸ್ತು, ನಮ್ಮ ಅಜಯನಿಗೂ ಫುಲ್ ಸುಸ್ತು. ಅಣ್ಣ ಹೇಗಿದೆ? ಸುಸ್ತಾಗ್ತಿದೆ, ನಿದ್ದೆ ಬರ್ತಿದೆಯಾ? ಏನು ಕತೆ? ಗ್ಯಾಪ್ ಇತ್ತು ಅಂತ ಒಂದು 10 ನಿಮಿಷ ಮಲ್ಕೊಂಡ್ಬಿಟ್ಟೆ. ಹಾಂ, ತೊಂದರೆ ಇಲ್ಲ, ಮುಖ ತೊಳ್ಕೊಂಡು ಹೋಗೋಣ. ಹೋಗ್ಬಿಟ್ಟು ಊಟ ಮಾಡಿ ಮಲ್ಕೊಂಡ್ಬಿಟ್ರೆ ಮುಗಿತಲ್ಲ. ಇವಾಗ ಬೆಳಗ್ಗೆ ಎದ್ದು ಹೋಗ್ತಾ ಇರೋದು. ಎಸ್, ಇವಾಗ ಹೋಗಿ ಫಸ್ಟು ಊಟ ಮಾಡಿ ಮಲ್ಕೊಂಡ್ಬಿಟ್ರೆ ಮುಗೀತು. ಬೆಳಗ್ಗೆ ಎದ್ದು ಬೇಗನೆ ಸ್ನಾನ ಮಾಡಿ ಹೋಗ್ತಾ ಇರೋದೆ. ಸರಿ, ನಾಳೆ ಎಲ್ಲಿಗೆ ಹೋಗೋದು, ಏನು ಕತೆ ಎಲ್ಲದನ್ನು ನಾನು ಬೆಳಗ್ಗೆ ಎದ್ದು ಹೇಳ್ತೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. Yeah.